ಅಡ್ಗೆ ಮೇಲೆ ಇಂಟ್ರೆಸ್ಟ್ ಬಂದಿರೋದೇ ದಿಸ್ ಲೇಡಿ. ಶಿ ಡಿಸರ್ವ್ಸ್ ಇಟ್ ಆಲ್. ನಮ್ಮ ಮಮ್ಮಿ ಬರೀ ಮಟನ್ ಸಾರು ಹಂಗೆಲ್ಲ ಹೇಳ್ಬಾರ್ದು. ಇಷ್ಟು ದಿವಸ ಸ್ಫೂರ್ತಿ ನೋಡಿದ್ದೀರಾ, ಈಗ ಸ್ಫೂರ್ತಿ ಅವರ ಅಮ್ಮಮ್ಮ ಹೇಗ್ ಮಾಡ್ತಾರೆ ಅಂತ ಹೇಳಿ. ನಾನ್ ಚಿಕ್ಕ ಹುಡುಗಿ ಆಯ್ತಾ, ನಮ್ಮಮ್ಮ ಒಂದ್ 7th 8th ಇರ್ತೀನಲ್ಲ, ನೀನ್ ಯಾವಾಗ ಚಿಕ್ಕವಳಾಗಿ. Hey guys, welcome back to my channel Spurti Vlogs. Today's vlog is going to be super fun. ಅನ್ಕೊಂಡ್ ಬರ್ತಾಳೆ ಇರೋಳು. ಗೈಸ್ ಇದೆಲ್ಲ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ, ಹಿಂಗೆಲ್ಲ ಅಂತ ನಮಗೂ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ. ಏನಕ್ಕೆ ಈ ಗ್ಲಾಸ್ ಎಲ್ಲ ತಗೊಂಡು ನೋಡಿ ಶಿಖಾ ಬೈತಿದ್ದಾರೆ ನನ್ನ. ಆಂಟಿ ನಾವ್ ಹೋಗ್ತಿದ್ವಾ, ಕೇಳಿದ್ಲು, ಪಾಪ ಅನ್ಸ್ತು. ಪಾಪ ಅನ್ಸ್ತಾ? ಏನಕ್ಕೆ ಅನ್ಸುತ್ತೆ? ನಾವೇನಕ್ಕಿರೋದು ಆಸ್ ಅ ಪೇರೆಂಟ್ಸ್. ಅಲ್ಲ, ನೀನ್ ಏನಕ್ಕೆ ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಬಂದು ಮಾಡ್ತಾ ಇರೋದು ಅಕ್ಷಿತಾ? ಇದು 50 rupees. ಅಯ್ಯೋ 50 ಆದ್ರೂ 50 ಆದ್ರೂ ಒಂದ್ಲಿ ಹಾಲ್ ಬರ್ತೈತೆ 50 rupeesಗೆ. ಯಾಕೆ? ನಾನು ಕೇಳಿದ್ದೆ ನಾನು ಇರು, ಅಲ್ಲಿ ಸ್ಟ್ರಾಬೆರಿ ಐತೆ ತಾನೆ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ದೆ ತಾನೆ. ನಾನು ಇವತ್ತೆಲ್ಲ ಕೇಳಿದ್ದು ಅವಳನ್ನ, ಮೊನ್ನೆ 3 days ಬ್ಯಾಕ್ ಹೋದಾಗ. ಅರೆ ಏನಕ್ಕೆ ಅಕ್ಷಿತಾ ಮಾರ್ಕ್ಸ್ ತೆಗಿ. ನಾವಿಬ್ರು ಆಚೆ ಹೋಗ್ತಿದ್ವಾ ಗೈಸ್, ನಾವಿಬ್ರು ಆಚೆ ಹೋಗ್ತಿದ್ವಿ ಗೈಸ್. ಅವಾಗ ಏನಾಯ್ತು, ಡಿಪ್ ಅಂಡ್ ಚಾಕೋ ಅಂತ, ಚಾಕೋ ಅಂಡ್ ಡಿಪ್ ಅಂತ ಒಂದು ಚಾಕೋ ಲೂಪ್ ಅಂತ ಡಾಮಿನೋಸ್ ಎದುರಿಗೆ ಒಂದು ಶಾಪ್ ಇದೆ, ಅದು ಕ್ಲೋಸ್ ಆಗ್ಬಿಟ್ಟಿತ್ತು. ಅಲ್ಲಿ ಗಂಟ ಹೋದ್ವಿ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬಳೆ ತಗೊಂಡು ಓಪನ್ ಆಗುತ್ತಂತ 6 ಗಂಟೆಗೆ ವೇಟ್ ಮಾಡಿ, ಅದಕ್ಕೆ ಬಳೆ ಲೇಟಾಗಿ ಬಂದಿತ್ತು ಮಮ್ಮಿ. ನೋಡಿದ್ರೆ ಅದು ಓಪನ್ ಆಗಿಲ್ಲ. ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿದ್ರಾ? ಇಲ್ಲ ಆಂಟಿ, ಬಳೆನೂ ಸಿಕ್ಕಿಲ್ಲ, ನೋಡಿದ್ರಲ್ಲ. ಆದ್ರಿಂದ ಏನಕ್ಕೆ ಅಕ್ಷಿತಾ ಇಷ್ಟೊಂದು ಎಫರ್ಟ್ಸು ಅಕ್ಕನ್ಗೆ? ಅಮ್ಮ ಮ್ಯಾಶ್ ಮೆಲ್ಲೋ ಬೇರೆ ಇರು, ಎಷ್ಟು ಅದೆಲ್ಲ ಕಾಸೆಲ್ಲ ಹೆಂಗ್ ತಂದೆ? ಏನಕ್ಕೆ ಇಷ್ಟು ಮನಿ ಎಫರ್ಟ್ಸ್ ಮ್ಯಾಟರ್. ಅಮ್ಮ ನನ್ನ ಎಫರ್ಟ್ಸ್ ನಾನು both are students, you should not spend money. ಹಿಂಗೆಲ್ಲ ಸುಮ್ಮನೆ ಅದೆಲ್ಲ ಹೇಳಕ್ ಸುಳ್ಳು. ಎಜಿಕಾ ನೀನು ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿ ಮೋರ್ ದೆನ್ ಮನಿ ಎಫರ್ಟ್ಸ್ ಮ್ಯಾಟ್ರು ಅದೆಲ್ಲ. ಆದ್ರೆ ನನ್ನ ಫ್ರೆಂಡು ನಂಗೆ ಏನೋ ಕೊಟ್ಟಳೆ ತೋರ್ಸು. ಸೇಮ್ ಗೈಸ್. ಬಾಪ ಇಲ್ಲ ಹಂಗೆ ಬಾಪ ಹೇಳ್ತೀನಿ. ಪಾ ಇವ್ರು ಯಾರು ಸರಿ ಇಲ್ಲಪ್ಪ. ಸಮಿತ ತಗೊಂಬಂದ್ ಅದ್ ಕೊಟ್ಲಪ್ಪ. ಇವಳಗ್ ನೋಡಿದ್ರೆ ಮನೆಗ್ ಬಂದ್ ಮಾಡ್ತಾವಳೆ. ಆದ್ರೆ ಏನು ಮಾಡು 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 ಏನ್ ಮಾಡ್ತಾ ಇದ್ಯಾ? ಆಯ್ತು ಅಂಕಲ್ ಹಂಗೆ ಕಲ್ತಾರ ಪಿಂಕಿ ನಿಂಗ್ ಮಾಡಕ್ಕೆ. ನಾನು ಮಾಡ್ತಿದ್ದೀನಲ್ಲ ನನ್ನ ಮನೆಗೂ ಇದೆಲ್ಲ ಹಾಕ್ಬಿಟ್ಟು ಪಾ ಅದೇ ನಾನು ಫಾರಿನ್ ಅಲ್ಲಿ ತಿಂತಾ ಇದ್ನಲ್ಲ ಸ್ಟ್ರಾಬೆರಿನೂ ಚಾಕ್ಲೇಟು, ಅದನ್ನ ಈ ಹುಡುಗಿನ ಅವಳು ಕೇಳಿದ್ಲಂತೆ 3 ದಿನ ಮುಂಚೆ. ಅದಕ್ಕೆ ಈ ಹುಡುಗಿ 6 ದಿನ ಮುಂದೆ ಬಂದ್ಬಿಟ್ಟು ಮಾಡಿ ಅವಳಿಗೆ ಕೊಡ್ತಾ ಇರೋದು. ಅದಕ್ಕೆ ಅವಳು ಖುಷಿ ಪಡ್ತಾ ಇರೋದು. ಅಷ್ಟೊಂದೆಲ್ಲ ತಗೊಂಡು ಬೇರೆ. ಅಕ್ಷಿತಾ ಹಿಂಗೆಲ್ಲ ಮಾಡೋಳು ಹಾಳು ಮಾಡ್ಬೇಡ. ಸ್ಪಾಯಿಲಿಂಗ್ ಬೆಸ್ಟ್ ಫ್ರೆಂಡ್ಸ್, ಲೈನ್ ಪಾರ್ಟ್ನರ್ಸ್. ನೋಡಿ ಗೈಸ್, ನೀವು ಈ ತರ ನಿಮ್ ಬೆಸ್ಟ್ ಫ್ರೆಂಡ್ಸ್ ನ ಸರ್ಪ್ರೈಸ್ ಮಾಡ್ತಾ ಇರ್ಬೇಕು. ಮಾಡಬೇಡಿ ಗೈಸ್. ಬೆಸ್ಟ್ ಫ್ರೆಂಡ್ ಕಾಲ್ ನೋಡಿ. ಹಲೋ, ನಾ ಇಂಟ್ಲು ಆಂಟಿ. Give me that. ಚೆನ್ನಾಗಿದ್ದೇ ಇರುತ್ತೆ ಗೈಸ್. ಅಫ್ಕೋರ್ಸ್ ಪೂರ್ತಿ ಮಾಡಿದ್ದಲ್ಲ ಗೈಸ್, ನಾನೆಲ್ಲ ಮಾಡಿದ್ದು, ಅಕ್ಷಿತಾನೇ ಮಾಡಿದ್ದು, ನಾನೇನು ಮಾಡಿಲ್ಲ. ಇಷ್ಟೊಂದು ಎಫರ್ಟ್ಸ್ ಎಲ್ಲ ಹಾಕ್ಬೇಡ ಅಕ್ಷಿತಾ ನೆಕ್ಸ್ಟ್ ಸತಿಯಿಂದ. ಶಿ ಡಿಸರ್ವ್ಸ್ ಇಟ್. ಏನವೆಲ್ಲ ನಿಮ್ಗೂ
ತಗೋ ಬಸ್ ಬೇಡಮ್ಮ ನಾನು ಏನಿದು? ಸ್ಟ್ರಾಬೆರಿ ಚಾಕ್ಲೇಟ್. ಹಂಗೇನು ಇಷ್ಟ? ಏ ಪಾಪ ಅವ್ರು ಇವಾಗ ಒಳ್ಳೆ ಊಟ ತಿಂದವ್ರೆ. ಚೆನ್ನಾಯ್ತನ್ಪ ಚೆನ್ನಾಗೈತೆ. ರೀ ನಿನ್ನೆಲ್ಲ ಏನೋ ಮಾಡ್ತಾರ, ನೀನು ನಿಜ ತರ ಹೇಳ್ಬೇಕು ನೀನು. ಬೇಡ ಮಮ್ಮಿ ನೀನು ಪಿಕ್ಕಿ ಅನ್ನ ಅಮ್ಮ ಹುಳಿ ಪಾಪು ತಿನ್ಸೆ. ತಿನ್ಸೋನ್ಕ. ಸೊ ನಮ್ಮ ಮಮ್ಮಿ ಇವತ್ತು ಬಿರಿಯಾನಿ ಮಾಡ್ತಿದ್ದಾರೆ. ಮಟನ್ ಬಿರಿಯಾನಿ. ಉಪ್ಪು ಖಾರ ಹಾಕಿ, ಉಪ್ಪು ಚೂರು ಖಾರ ಅರ್ಶಿನ ಪುಡಿ ಅರ್ಶಿನ ಹಾಕಿ ಒಂದು 3 ಸ್ಪೂನ್ ಇಟ್ಕೊಂಡಿರೋದು. ಹ್ಞೂ ಆಮೇಲೆ ಒಗ್ಗರಣೆ ಹಾಕೊಂಡು ಎಲ್ಲ ಮಾಡ್ಕೊಂಡು ಆಮೇಲೆ ಮಟನ್ ಹಾಕೋದು. ಅಲ್ಲಿ ಅಕ್ಕಿ ತೊಳೆದಿಟ್ಟಿದೆ. ಹ್ಞೂ ಜೀರಾ ರೈಸ್ 1 kg, ಜೀರಾ ರೈಸ್ 1 kg ಮಟನ್. 1 kg ಮಟನ್, ಸರಿ ನೋಡು 1 kg. ವಿಡಿಯೋ ನೋಡು, ಅಯ್ಯೋ ಕ್ಯಾಮ್ರಾ ನೋಡು. ನೋಡಿ ಎಲ್ಲ ಇಷ್ಟೆಲ್ಲ ಶುರು ಮಾಡಿದ್ಮೇಲೆ ಹೇಳ್ತಾರೆ ಕ್ಯಾಮ್ರಾ ನೋಡು ಅಂತ. ಬನ್ನಿ ನೀನು ಮಾಡೋದು ಬ್ಯುಸಿಯಲ್ಲಿದ್ದಲ್ಲ. ನೋಡಿ ಇಷ್ಟು ದಿವಸ ಸ್ಫೂರ್ತಿ ನೋಡಿದ್ದೀರಾ. ಈಗ ಸ್ಫೂರ್ತಿ ಅವರ ಅಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ಹೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸ್ಫೂರ್ತಿ ಅಂದರೆ ಚಿಕ್ಕ ಹುಡುಗಿ, ಎನರ್ಜಿ ಇದೆ, ಎಲ್ಲ ಮಾಡ್ತಾಳೆ. ಅಮ್ಮಮ್ಮಗೆ ವಯಸ್ಸಾಗ್ಬಿಟ್ಟೈತೆ, ಯಾವ ರೀತಿ ಇರ್ತೈತೋ ಗೊತ್ತಿಲ್ಲ. ಆದ್ರೂ ಬೆಳಗ್ಗೆಯಿಂದ ಕಾಯ್ಕೊಂಡು 6:30ಗೆ ಇವಾಗ ಬಿರಿಯಾನಿ ಮಾಡ್ಕೊಡ್ತಾವ್ರೆ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದೀವಿ ನಾವು ಬಿರಿಯಾನಿಗಂತ. ಇರಲ್ಲ ಏನು ಅಮ್ಮಮ್ಮ ಮಾಡಿದ್ರೆ ಅವ್ರು ಮಾಡಿದ್ರೆ ಚೆನ್ನಾಗಿರಲ್ಲ. ಜಾಸ್ತಿ ಚಿಲ್ಲಿ ಹಾಕೊಂಡು ಇವ್ ಜಾಸ್ತಿ ಚಿಲ್ಲಿ ಹಾಕಿದ್ಕ ನಂಗೆ ಫಸ್ಟ್ ಬಂದೈತೆ ಫಸ್ಟ್. ರೆಸಿಪಿನ ಕಂಪ್ಲೀಟಾಗಿ ಶೂಟ್ ಮಾಡ್ಕೊಂಡಿಲ್ಲ ಬಿಕಾಸ್ ಎಲ್ಲದನ್ನು ಹಾಗೆ ಸೈಮಲ್ಟೇನಿಯಸ್ಲಿ ಎಲ್ಲ ಮಾಡ್ಕೋತಿದ್ರು. ಯಾವುದು ರೆಸಿಪಿಗಂತ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡೆಲ್ಲ ಮಾಡಿಲ್ಲ. ಮತ್ತು ಈ ರೆಸಿಪಿನ ನಾನು ಸುಮಾರು ಸತಿ ಚಿಕನಲ್ಲೆಲ್ಲ ಮಾಡಿರೋದನ್ನು ತೋರಿಸಿದ್ದೀನಿ ನಾನು ಅಲ್ಲೇ ವೀಡಿಯೋಸಲ್ಲಿ. ಅದಕ್ಕೋಸ್ಕರ ಆ್ಯಂಡ್ ನಮ್ಮಮ್ಮ ಮಾಡೋ ಬಿರಿಯಾನಿ ಫುಲ್ ಫೇಮಸ್, ಎಲ್ಲರಿಗೂ ಇಷ್ಟ. ನಮ್ಮಮ್ಮ ಮಾಡ್ತಾವ್ರೆ. ನಮ್ಮಮ್ಮ ರೆಸಿಪಿ ಒಂದು 1000 ಸತಿ ಹೇಳ್ಬಿಟ್ಟಿದ್ದೀನಿ. ಸೊ ಇವತ್ತು ನಮ್ಮಮ್ಮ ಕೈಯಲ್ಲೇ ಮಾಡ್ಕೊಂಡು ತಿಂತೀರಿ, ನೀವೆಲ್ಲ ನೋಡ್ಕೊಂಬಿಡ್ರಿ. ಅವ್ರ ಮನೇಲಿ ಮಾಡೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮನೇಲಿ ಸಿಗ್ತೈತೋ ಇಲ್ವೋ ಗೊತ್ತಿಲ್ಲ. ಸಿಗ್ತಾಯ್ತಾ ಅಮ್ಮಮ್ಮ? ನೋಡಬೇಕು. ಸಿಕ್ಕಲ್ಲ ಕರೆಕ್ಟ್ ಅಲ್ಲ? ಅಮ್ಮಮ್ಮ ಮನೆನೇ ಸ್ವರ್ಗ. ಅನ್ನ ಹೆಂಗಾದ್ರೆ ಬಾಯ್ಲ್ ಹತ್ರ. 3ನೇ ಡಬ್ಬದಲ್ಲಿ ಚಿಲ್ಲಿ ಪೌಡರ್ ಐತೆ, 3ನೇ ಡಬ್ಬದಲ್ಲಿ ಸಾಸಿವೆ ಡಬ್ಬ, 2ನೇ ಡಬ್ಬದಲ್ಲಿ ಜೀರಿಗೆ ಡಬ್ಬ, ಉಪ್ಪು ಹಾಕಮ್ಮ, ಮೊದಲು ಖಾರ ಹಾಕಮ್ಮ. ಅವಾಗಿಂದ ನಂಗೆ ಆಸೆ ನಮ್ಮ ಅಮ್ಮಮ್ಮ ಥರ ನಾನು ಕಲಿಬೇಕು, ಯಾವ ಡಬ್ಬದಲ್ಲಿ ಏನೈತೆ ಕಣ್ಣು ಮುಚ್ಕೊಂಡು ಹೇಳ್ಬೇಕು ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಮ್ಮ ಮಮ್ಮಿ ಪ್ಲಾಸ್ಟಿಕ್ ಚೀಲ್ದಂಗೆ ಪ್ಲಾಸ್ಟಿಕ್ ಅಲ್ಲ, ಅದು ಪ್ಲಾಸ್ಟಿಕ್ ಫೈಬರ್. ಕಾಣಂತ ಮಮ್ಮಿ ಅರೆ ಕಾಣದೇ ಇರೋ ಡಬ್ಬದಲ್ಲಿ ಇಡಬೇಕು, ಇಡಬೇಕು. ಹಂಗೆ ಮೆಮೊರೈಸ್ ಮಾಡ್ಕೊಂಡು ಮೊದಲನೇ ಲೈನಲ್ಲಿ. ಹಂಗಿದ್ರೆ ನಾನು ಅಡ್ಗೆ ಮನೆಗೆ ಬರಂಗಿಲ್ಲ. ಯಾರು ಯಾಕೆ ನಾನು ಎಲ್ಲ ಡಬ್ಬಗಳು ಕೆಳಗಿರ್ತೈತೆ. ಅದೇ ಹೇಳಿದ್ ನಾನು, ಎಲ್ಲ ಹುಡುಕಿ ಒಂದೊಂದೇ ತೆಗೆದು ನೋಡಿ 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 ಎಲ್ಲ ಡಬ್ಬಗಳು ಕೆಳಗೆ. ಇವಾಗೂ ನೆನಪು ಸಾಸಿವೆ ಡಬ್ಬ ಯಾವುದು. ಮತ್ತೆ ಎಲ್ಲರೂ ಫಸ್ಟ್ ಶುಗರ್ ಇಕ್ಬಿಡ್ತಾರೆ, ನಮ್ಮ ಅಮ್ಮಮ್ಮ ಹಂಗಲ್ಲ, ಬಿಟ್ವೀನ್ ಶುಗರ್ ಇಕ್ಕೋರು. ಯಾಕಂದ್ರೆ ತಲೆ ಉಪಯೋಗಿಸ್ಬೇಕು. ಎಡಗಡೆ ಟೀ ಪೌಡರ್, ಬಲಗಡೆ ಕಾಫಿ ಪೌಡರ್. ಮಧ್ಯದಲ್ಲಿ ಅದಾದ್ಮೇಲೆ ಮೇಲೆಗಡೆ ಒಂದು ಡಬ್ಬ ಇರ್ತೈತೆ, ಅದ್ರಲ್ಲಿ ಫುಲ್ ಸ್ನಾಕ್ಸ್ ಇರ್ತೈತೆ. ಅದಾದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬ್ಬ ಇರ್ತೈತೆ, ಅದ್ರಲ್ಲಿ ಮೈದಾ ಇರ್ತೈತೆ. ಅದೆಲ್ಲ ನಂಗೆ ಗೊತ್ತು. ನಂಗೆ ಬರೀ ಚಾಕೋಸ್ ಡಬ್ಬ ಗೊತ್ತು. ಆಮೇಲೆ ಈ ತರ ಸ್ಲ್ಯಾಬ್ ಮೇಲೆ ಕುತ್ಕೊಂಡು ಒಂದು ಚಿಕ್ಕ ಹುಡುಗಿ ನಾನಾಯ್ತಾ, ಚಿಕ್ಕ ಹುಡುಗಿ ಕಾಫಿ ಮಾಡೋದು ಗೊತ್ತು, ಟೀ ಮಾಡೋದು ಗೊತ್ತು. ಆಮೇಲೆ ಹಾಲು ಉಪ್ಪು ಬಂದಾಗ ಉಪ್ಪು ಬಂದ್ಬಿಟ್ಟು ಅದ್ರ ಮೇಲೆ ಮುಚ್ಬಿಡ್ಬೇಕು, ಅದಾದ್ಮೇಲೆ ಬಿಟ್ಬಿಡ್ಬೇಕು. ಕಾಫಿ ಪೌಡರ್ ಕಾಫಿಗೆ ಅದು ಉಕ್ಕು ಬಂದ ಮೇಲೆ ಕಾಫಿ ಪುಡಿ ಹಾಕಿ ಅದ್ರ ಮೇಲೆ ಸಕ್ಕರೆ ಹಾಕ್ಬೇಕು. ಫಸ್ಟ್ ಸಕ್ಕರೆ ಹಾಕ್ಬಿಟ್ರೆ ಏನೋ ಆಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಹಾಕ್ಸಲ್ಲ, ಆಮೇಲೆ ಹಾಕೋದು. ಬಟ್ ಇಲ್ಲೆಲ್ಲ ಫುಲ್ ಡಿಫ್ರೆಂಟ್ ಗೈಸ್. ಅಮ್ಮಮ್ಮ ಹೇಳೋ ಕಾಫಿಯಿಂದ ಹಿಡಿದು ಅಮ್ಮಮ್ಮ ಮಾಡೋ ಬೇಳೆ ಸಾರು ತನಕ ನಮ್ಗೆ ಇಷ್ಟ. ಜಾಮೂನ್ ಲೈಕ್ ಪರ್ಫೆಕ್ಟ್ ಜಾಮೂನ್ ಅಮ್ಮಮ್ಮ ಅಂದ್ಮೇಲೆ ನಾನೇ ಮಾಡೋದು. ಐ ಮೀನ್ ನಾನಂತ ಮಾಡೋದು ಆ ಥರ. ಇನ್ನು ಮಿಕ್ದವ್ರ ಮನೆಗೆ ಇವಾಗ ಏನದಮ್ಮ
ಇರು ಹೇಳ್ಬಿಡ್ತೀನಿ. ಹೇಳ್ಬಾರ್ದು ಕೆಲವರು ಅನ್ಬೇಕು. ಮಿಗ್ದವ್ರ ಮನೆಯಲ್ಲಿ ಕೆಲವರು ಮನೆಯಲ್ಲಿ ಏನಂತಂದ್ರೆ ನಾನು ಚಿಕ್ಕ ಹುಡುಗಿ ಆಯ್ತಾ, ನಮ್ಮಮ್ಮ ಒಂದ್ 7th 8th ಇರ್ತೀನಲ್ಲ, ನೀನ್ ಯಾವಾಗ ಚಿಕ್ಕವಳಾಗಿ ನೀನ್ ಯಾವಾಗ ದೊಡ್ಡ ಹುಡುಗಿನೇ ಕೇಳಿಸ್ಕೊಳ್ರಿ. ಚಿಕ್ಕ ಹುಡುಗಿ ನಾನು ಆಯ್ತಾ, ಯಾವ್ದ್ರೋ ಮನೆಗೆ ಇವ್ರು ನನ್ನ ತುಂಬಾ ಹೆಣ್ಣಾರು ಶಾಸ್ತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಹೋಗಿದ್ದೀನಿ ಆಯ್ತಾ, ಅವ್ರ ಮನೇಲಿ ಜಾಮೂನ್ ಕೊಟ್ಟವ್ರೆ. ನೋಡಿದ್ರೆ ಜಾಮೂನ್ ಒಳಗಡೆ ಬಾಲ್ ಇರೋದ, ಜಾಮೂನ್ ಮಾಡಕ್ ಬರಲ್ವಾ ಅಂತ ನಾನು ಅವಾಗ ಜಡ್ಜ್ ಮಾಡಿ ಅವ್ರ ತನಕ ಲೈಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಟ್ರಾಮಟೈಸ್ಡ್ ಜಾಮೂನ್. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ತಿಂದು ಬೆಳೆದಿರೋ ಜಾಮೂನೇ ಜಾಮೂನ್. ನಂಗೆ ಇವತ್ತಿಗೂ ನಾನು ಆಚೆ ಎಲ್ಲ ಜಾಮೂನ್ ಎಲ್ಲ ತಿನ್ನಕ್ ಹೋಗಲ್ಲ, ರೆಸ್ಟೋರೆಂಟಲ್ಲೆಲ್ಲ ಈ ಇದ್ರಲ್ಲೆಲ್ಲ ತಿಂದ್ರೆ ರಸಮಲೈ ತಿಂತೀನಿ, ರಸಗುಲ್ಲಾಸ್ ಅದೆಲ್ಲ ತಿಂತೀನಿ. ಬಟ್ ಜಾಮೂನ್ ಇಸ್ ಆಲ್ವೇಸ್ ಅಮ್ಮಮ್ಮ ಅವ್ರು ನಾನು ಮಾಡೋ ಜಾಮೂನ್. ನಮ್ಮ ಮಮ್ಮಿನೂ ಜಾಮೂನ್ ಪ್ರಾಪರ್ ಕಲರ್, ಪ್ರಾಪರ್ ಸ್ಟ್ರಕ್ಚರ್. ನಾನು ನಮ್ಮಮ್ಮ ಅಂದ್ರೆ ನನ್ಗೆ ಅಡ್ಗೆ ಮೇಲೆ ಇಂಟ್ರೆಸ್ಟ್ ಬಂದಿರೋದೇ ದಿಸ್ ಲೇಡಿ. ಶಿ ಡಿಸರ್ವ್ಸ್ ಇಟ್ ಆಲ್. ನಮ್ಮ ಮಮ್ಮಿ ಬರೀ ಮಟನ್ ಸಾರು, ತಲೆ ಸಾರು, ಕೋಳಿ ಸಾರು, ಹಳ್ಳಿ ಸ್ಟೈಲ್. ನಮ್ಮಮ್ಮ ಇನ್ನ ಮೋಟಿವೇಶನ್ ಮಾಡಿದ್ದು ಮಮ್ಮಿ. ಇನ್ನ ಮೋಟಿವೇಶನ್ ಯಾಕೆ ಮಾಡಿದ್ರು ನಮ್ಮ ಅದೇ ನಾನು ಹೇಳ್ತಿರೋದು. ಎಲ್ಲ ಅಂದ್ರೆ ಆ ಟೈಮಲ್ಲಿ ನಮ್ಮ ಮಮ್ಮಿಗೂ ಹಂಗೆ ಇತ್ತು. ವಿ ಶುಡ್ ನಾಟ್ ಬ್ಲೇಮ್ ಹರ್ ಬಿಕಾಸ್ ಸಿಚುವೇಶನ್ಸ್ ಅರೌಂಡ್ ಹರ್. ಯಾವಾಗ ಅಲ್ಲಿ ಸಿಚುವೇಶನ್ಸ್ ಅರೌಂಡ್ ಹರ್, ಪೀಪಲ್ ಅರೌಂಡ್ ಹರ್, ಅವ್ರಿಗೆಲ್ಲ ನೀರು ಸಾರಬೇಕು. ಸೊ ನಮ್ಮ ಅಮ್ಮಮ್ಮ ಮಾಡೋ ತರ ಗಟ್ಟಿ ಸಾರು, ಅಮ್ಮಮ್ಮ ಮನೆ ಊಟ ಅದೆಲ್ಲ ಏನ್ ಗೊತ್ತಾ, ತುಪ್ಪ ಹಾಕಿರೋ ಗರಿ ದೋಸೆ. ನಮ್ಮ ಮಮ್ಮಿ ಎಲ್ಲ ರಾಂಗ್ ಆಗ್ಬಿಟ್ಟಾರೆ. ಯಾಕಂದ್ರೆ ನಮ್ ತಾತ ಬಂದ್ಬಿಟ್ಟು ಹೆಚ್ಚು ಖಾರ ತಿಂದ್ರೆ ಹೆಚ್ಚು, ಶುಗರ್ ತಿನ್ಬಾರ್ದು. ನಮ್ಮ ಅಮ್ಮಮ್ಮನು ಪಾಪ ತುಂಬಾ ಮಿಸ್ ಮಾಡ್ಕೊಂತವ್ರ ಅದನ್ನೆಲ್ಲ. ನೆನ್ನೆ ದೋಸೆ ಮಾಡು ಅಂದ್ರೆ ನಮ್ಮ ಅಮ್ಮಮ್ಮ ದೋಸೆ ಮಾಡಿ ಬಿಸಾಕಿದ್ರು. ಹಿಂಗೂ ಇರುತ್ತೆ ಲೈಫ್, ಯಾವಾಗೂ ಕರೆಕ್ಟಾಗಿ ಇರಲ್ಲ. ಅಂಡ್ ಮತ್ ಫ್ಯೂಚರ್ ಅಲ್ಲಿ ನೀನ್ ಕಳಿಸ್ತೀಯಾ ಜಾಮೂನ್ ಮಾಡಿ? ಜಾಮೂನ್ ನಾನು ಯಾರ್ದು ಮೆಚ್ಚಲ್ಲ ಗೈಸ್. ಐ ಹೇಟ್ ಎವ್ರಿಬಡಿ. ಒಂದ್ಸಲಿ ಕಲ್ತ ಮೇಲೆ ಯಾವತ್ತೂ ಮರೆತು ಹೋಗಕ್ ಆಗಲ್ಲ. ಸಮಯ ಸಂದರ್ಭಗಳಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಹೊರತು ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ್ಮೇಲೆ ಯಾರು ಅಲ್ಲ, ನಾನು ಹೇಳ್ತಾ ಇರೋದು ಫ್ಯೂಚರ್ ಅಲ್ಲಿ ಮಮ್ಮಿ ಮಾಡಲ್ಲ, ಅದಕ್ಕೆ ಇವಳೇ ಮಾಡ್ಕೊಂಡು ನನ್ನ ನಿಮ್ಗೆಲ್ರಿಗೂ ಇವಳೇ ದೊಡ್ಡವಳು. ನಮ್ಮ ಮಮ್ಮಿಗೆ ಎಣ್ಣೆ ಜಾಸ್ತಿ ಹಾಕಲ್ಲ, ತುಪ್ಪ ಜಾಸ್ತಿ ಹಾಕಲ್ಲ. ನಾವಿಬ್ರು ಮಾಡಲ್ಲ, ಮುದ್ದೆ ಅನ್ನ ಮಾಡ್ಬೇಕು. ಆಮೇಲೆ ಅವಲಕ್ಕಿ ಜಾಸ್ತಿ ಎಣ್ಣೆ ಹಾಕಲ್ಲ. ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ನಮ್ಮ ಮನೇಲಿ ಮಾಡೋದು, ಪೇಪರ್ ಅವಲಕ್ಕಿ ಎಲ್ಲ. ಅದನ್ನ ನೆನ್ಸ್ಬಿಟ್ಟು ಸೋಸ್ಬಿಟ್ಟು ಮಾಡ್ಬೇಕು. ನಮ್ಮ ಮಮ್ಮಿ ಇಲ್ಲ, ತೊಳೆದ್ಬಿಟ್ಟು ಗಟ್ಟಿಗೆ ಒಂದ್ 2-3 ಸತಿ ತೊಳ್ಬಿಟ್ಟು ಹಂಗೆ ಇಟ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಮುಚ್ಬಿಟ್ಟು ಇಟ್ಬಿಡೋದು. ತಿಂತಾ ಇದ್ರೆ ಅವಲಕ್ಕಿ ಚೆನ್ನಾಗಲ್ಲ. ಜಾಲರದಿಂದ ಅವಲಕ್ಕಿ ಬೀಳೋದೇ ಇಲ್ಲ. ಯಾಕೆಂದ್ರೆ ಅವಳ ಮನೇಲಿ ಹಂಗ್ ಮಾಡ್ಬೇಕು. ಹೌದು, ಅವ್ರ ಮನೆ ಸಿಚುವೇಶನ್. ನಾನು ನಮ್ಮ ಮಮ್ಮಿನ ಬ್ಲೇಮ್ ಮಾಡ್ತಿಲ್ಲ. ಅವ್ರ ಮನೆ ನಮ್ಮ ಅಪ್ಪನ ಟೇಸ್ಟಾ ಅನ್ನ ಉದ್ರಿದ್ರೆ ಅಕ್ಕಿ ತಿನ್ಬಿಡ್ರಿ, ಜೀರ್ಣಗ್ಲಾಗಲ್ಲ, ಹಂಗೆ ಹೋಗ್ಬಿಡ್ತೀರಾ. ಗೊತ್ತಾ ನಿಂಗೆ, ಇವಳು ನಮ್ಮ ಮನೆಗೆ ಬಂದು ಉದ್ರುದ್ರಾಗ ಅನ್ನ ಮಾಡ್ಕೊಟ್ರೆ ಮಮ್ಮಿ ಇದು ಅನ್ನ ಅಲ್ಲ ಅವಲಕ್ಕಿ ಅಂತ. ನಮ್ಮ ಮಮ್ಮಿ ಮಾಡೋದು ನಂಗೆ ರಸ ಇಷ್ಟ, ನಾಟಿ ಕೋಳಿ ಬಸ್ಸಾರು ಇಷ್ಟ. ಇದು ಪ್ರೌಡ್ ಆಗಿ ನಾನು ಎಲ್ಲ ಚಿತ್ರಾನ್ನ ಬಿರಿಯಾನಿ. ನನ್ನ ಮಗಳು ಮೊದಲು ಚಿತ್ರಾನ್ನ ತಿಂತಾ ಇರ್ಲಿಲ್ಲ, ಉಪ್ಪಿಟ್ಟು ತಿಂತಾ ಇರ್ಲಿಲ್ಲ, ಇಡ್ಲಿ ತಿಂತಾ ಇರ್ಲಿಲ್ಲ, ಪುಳಿಯೋಗರೆ ತಿಂತಾ ಇರ್ಲಿಲ್ಲ. ಮಸಾಲೆ ದೋಸೆನೇ ಬೇಕು, ಆಲೂಗಡ್ಡೆ ಫ್ರೈಯೇ ಬೇಕು, ಕೈಮಾ ಬೇಕು, ಮಟನ್ ಬೇಕು. ಇವಾಗ ನನ್ಗೇನು ತಿಂತಾ ಇರ್ಲಿಲ್ಲ ಅವೆಲ್ಲ. ಊಟನೇ ಮಾಡ್ತಾ ಇರ್ಲಿಲ್ಲ. ಊಟನೇ ಬಿಟ್ಬಿಡೋಣ, ನಮ್ಗೆ ಇವತ್ತು ಊಟನೇ ಬೇಡ ನಾನು. ಆಮೇಲೆ ಒಂದು ಚಿಕ್ಕದೊಂದು ಆಲೂಗಡ್ಡೆ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡು ಅದ್ರಲ್ಲಿ ಇಷ್ಟನ್ನ ಇಟ್ಕೊಂಡು ಊಟ ಮಾಡೋಣ. ಊಟ ತಿಂತಾ ಇರ್ಲಿಲ್ಲ. ನಮ್ಮನೇಲಿ ಎಗ್ ರೈಸ್ ಶುರು ಮಾಡಿದ್ದೆ ಅವಳು ಅವಿ. ಅರವಿಂದ್ ಮಾಮಗೆ ಸಿಂಪಲ್ ಲಿವಿಂಗ್, ಸಿಂಪಲ್ ಫುಡ್. ಬೇಳೆ ಸಾರು, ಅನ್ನ, ಬೇಳೆ ಸಾರು, ಮೊಸರು, ಉಪ್ಪಿನಕಾಯಿ, ಒಂದು ಹಪ್ಪಳ ಇಟ್ರೆ ಅವನಿಗೆ ಮೃಷ್ಟಾನ್ನ ಭೋಜನ. ಸೊ ಟಾಪಿಕ್ ಎಲ್ಲೆಲ್ಲ ಹೋಗ್ತಿದೆ. ಸೊ ಈ ರೆಸಿಪಿ ನೋಡಿದ್ರ, ಇವತ್ತು ನಾವ್ ಏನೇನ್ ಮಾಡಿದ್ವಿ ಅಂತ ನೋಡಿರ್ತೀರಾ. ನಾವಿಬ್ರು ಯಾರ ಅಡ್ಗೆನೂ ಮೆಚ್ಚಲ್ಲ, ನಮ್ದೇ ನಮಗೆ ರೈಟು. ನಾವಿರೋದೇ ಹಿಂಗೆ. ಏನ್ ಅಂಕಲ್? ಕವಿತಾ ಅವರು ಹೇಳಿದ್ರು ನಿಮ್ಮಿಂದ ಬಹಳ ಇದು ಬಂದಿದೆ, ಅವ್ರು ಬಹಳ ಲೇಟ್ ಮಾಡ್ತಾರ ಅಂತ ನಿಮ್ಕ. ಹೌದಾ, ಖುಷಿ ಆಯ್ತಾ ನಿಮ್ಕ? ಖುಷಿ ಆಯ್ತು. ಎಲ್ಲಿಂದ ಬರ್ತಾ ಇದೆ ಗೊತ್ತಾ ನಮ್ಗೆ? ಹೌದಾ, ನಿಮ್ಮಿಂದಾನೇ ಒಂದು 20 ಗಿರಾಕಿ ಸಿಗ್ತಾರೆ ನಮ್ಗೆ. ಲೇಟ್ ಮಾಡೋ ಅವರು ಜಾಸ್ತಿ ಜನ ಇದ್ದಾರೆ. ಎಲ್ಲ ಬೇರೆ ಕಡೆನೂ, ಮತ್ತೆ ಅಕ್ಷಯನಗರ ಆ ಕಡೆ, ಇದು ವಿಆರ್ಪುರ, ಬಸಂಪುರ.
ಸರಿ ಆಯ್ತು. ನಮ್ಗೆ ಪಾಂಪ್ಲೆಟ್ ಹಂಗೆಲ್ಲ ಹೇಳ್ಬಾರ್ದು. ಅಷ್ಟೇ ಸಾಕು ಅಷ್ಟೇ ಖುಷಿ. ನನ್ಗೆ ಖುಷಿ ಆದ್ರೇನೆ ಅಂಕಲ್ ನನ್ನ ವಿಡಿಯೋಲಿ ತೋರ್ಸೋದು, ಇಲ್ಲಾಂದ್ರೆ ಸುಮ್ನೆ ನಾನೇನು ತೋರ್ಸಲ್ಲ. ಎಲ್ಲ ಕಡೆನೂ ಬರ್ತಾ ಇದ್ದೆ, ಯಲಂಕನಿಂದ ಬರ್ತಾ ಇದ್ದೆ ಆರ್ಡ್ರು. ಹೆಂಗ್ ಕಳಿಸ್ತೀರಾ? ನಾವು ಹಂಗೆ ಇದ್ರಾಗಿ ಕ್ವಾರ್ಟರ್ನಾಗ ಕಳಿಸಿ ಫ್ರೆಶ್ ಆಗಿ ಕೊಡ್ರಿ ಅಂಕಲ್, ಎಲ್ಲಾರ್ಗು ಚೆನ್ನಾಗಿರೋದು ಫ್ರೆಶ್ ಆಗಿ ಕೊಡ್ರಿ. ಅವರು ಮನೆ ಹತ್ರ ಹೋದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಸರಿ ಅಂಕಲ್, ಬಾಯ್. ನಾನು ಬಾಯ್ ಫಸ್ಟ್ ಈ ಸ್ಮೈಲ್ದ ಐ ಟೋಲ್ಡ್ ಬಾಯ್. ನಿಮ್ಮ ನಂಬರ್ ಹಾಕ್ಬಿಟ್ಟೆ. ಥ್ಯಾಂಕ್ ಯು. ಬಾಯ್ ಬಾಯ್.